ಹಂಗೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹಿಮಪರ್ವತ. ಆ ಹಿಮಪರ್ವತವನ್ನು ಹತ್ತಲಿಕ್ಕೆ ಹೋದ ಒಂದು 6 ಜನ ಹಿಮದ ಮಳೆಗೆ ಸಿಕ್ಕಿ, ಭಯಂಕರ ಚಳಿಗೆ ಸಿಕ್ಕಿ ಅಲ್ಲೊಂದು ಗುಹೆ ಒಳಗಡೆ ತಗಲಾಕೊಂಡ್ಬಿಟ್ಟಿದ್ದಾರೆ. 6 ಜನ ಇದ್ದಾರೆ, ಗುಹೆ ಒಳಗಡೆ ಇದ್ದಾರೆ. ಭಯಂಕರ ಚಳಿ, ಮರಗಟ್ಟು ಹೋಗಬೇಕು ಅಷ್ಟು ಚಳಿ. ಹೊರಗಡೆ ಮಳೆ ಸುರಿತಾ ಇದೆ, ಹಿಮ ಬೀಳ್ತಾ ಇದೆ, ಎಲ್ಲೂ ಯಾವ ಕಡೆನೂ ಹೋಗ್ಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಏನೋ ಅಷ್ಟೋ ಊಟಕ್ಕೆ ತಂದಿದ್ದಾರೆ. ಆದರೆ ಬೆಂಕಿ ಇಲ್ಲದೆ ಹೋದರೆ ಅಥವಾ ಅಲ್ಲೊಂಚೂರು ಶಾಖ ಇಲ್ಲದೆ ಹೋದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸತ್ತು ಹೋಗ್ಬಿಡುವಷ್ಟು, ಮರಗಟ್ಟಿ ರಕ್ತ ಎಲ್ಲ ಎಪ್ಪುಗಟ್ಟುವಷ್ಟು ಚಳಿ. ಹೀಗಿರಬೇಕಾದ್ರೆ ಒಂದು ಗುಹೆ, ಆ ಗುಹೆ ಒಳಗಡೆ 6 ಜನ ತಗಲಾಕೊಂಡ್ಬಿಟ್ಟಿದ್ದಾರೆ. ಏನೋ ಅಷ್ಟೋ ಇಷ್ಟೋ ಸ್ವೆಟರ್ ಹಾಕೊಂಡು ಹೋಗಿದ್ದಾರೆ, ಒಂದಷ್ಟು ಆಹಾರದ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ಜೊತೆಗೆ ಒಂದಷ್ಟು ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಯಾಕಂದರೆ ಆ ಚಳಿ ಅಥವಾ ಹಿಮಪರ್ವತದ ಜಾಗ ಅಲ್ವೇ, ಹಿಮ ಬೀಳೋ ಜಾಗ. ತುಂಬ ಚಳಿ ಆದಾಗ ಒಂಚೂರು ಬೆಂಕಿ ಕಾಯಿಸ್ಕೊಳ್ಳೋಣ, ಬೆಂಕಿ ಹಚ್ಚಿ ಶಾಖ ತಗೊಳ್ಳೋಣ ಅಂದ್ಕೊಂಡು ಎಲ್ಲ ಒಂಚೂರು ಕಟ್ಟಿಗೆ, ಮರದ ತುಂಡುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಯಾವ ಕಡೆನೂ ಹೋಗ್ಲಿಕ್ಕಾಗಲ್ಲ, ಸಂಜೆ ಆಗ್ತಾ ಬರ್ತಾ ಇದೆ. 6 ಜನ ಇದ್ದಾರೆ, ಗುಹೆ ಒಳಗಡೆ ಇದ್ದಾರೆ. ಸಂಜೆ ವೇಳೆಗೆ ಅಲ್ಲೊಂದು ಬೆಂಕಿ ಹಾಕ್ತಾರೆ, ಎಲ್ಲ ಮೈ ಕಾಯಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆ ಇನ್ನಷ್ಟು ಕಟ್ಟಿಗೆ ಹಾಕದೆ ಹೋದರೆ ಇರೋ ಬೆಂಕಿನೂ ಆರೋಗುತ್ತೆ. ಆ ಬೆಂಕಿ ಆರು ಹೋದರೆ ರಾತ್ರಿಯೆಲ್ಲ ಚಳಿಲೇ ಸಾಯಬೇಕಾಗುತ್ತೆ. ಹಾಗಾಗಿ ಆ ಬೆಂಕಿ ಒಳಗಡೆ ಈಗ ಏನಾದರೂ ಕಟ್ಟಿಗೆ ಹಾಕದೆ ಹೋದರೆ ಇನ್ನು ಅರ್ಧ ಗಂಟೆಲಿ ಆ ಬೆಂಕಿನೂ ಹಾರೋಗುತ್ತೆ, ತಣ್ಣಗಾಗ್ಬಿಡುತ್ತೆ. ಆಮೇಲೆ ಬೇರೆ ದಾರಿ ಇಲ್ಲ, ಬೆಂಕಿ ಹಚ್ಚಲಿಕ್ಕೆ ಬೇರೆ ದಾರಿನೇ ಇಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಸಂಜೆ ವೇಳೆಗೆ ಬೆಂಕಿ ಹಚ್ಚಿದ್ದಾರೆ, ಮೈ ಕಾಯಿಸ್ಕೊಂಡ್ರು, ಸ್ವಲ್ಪ ಬಿಸಿ ತಗೊಂಡ್ರು. ಈಗ ಇವರು 6 ಜನರ ಬಳಿ ಒಂದೊಂದು ಮರದ ತುಂಡಿದೆ ಅಷ್ಟೆ. ಅವರು ಬದುಕಬೇಕು ಅಂದರೆ ಇನ್ನೇನು ಹೋಗ್ತಿರೋ ಆ ಬೆಂಕಿ ಒಳಗಡೆ ಒಬ್ಬರು ಮರದ ತುಂಡನ್ನು ಹಾಕಬೇಕು. ಇವರೋ ಅಥವಾ 6 ಜನನೋ ಯಾರೋ 6 ಜನರಲ್ಲಿ ಒಬ್ಬರು ಮರದ ತುಂಡನ್ನು ಆ ಬೆಂಕಿಗೆ ಹಾಕಬೇಕು. ಆದರೆ ಯಾರೂ ಹಾಕ್ಲಿಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ? ಈಗೊಂದು ಕತೆ ಇದೆ. 6 ಜನ ಇದ್ದಾರೆ ಅಲ್ವಾ, ಈ 6 ಜನರಲ್ಲೂ ಒಂದೊಂದು ಕಾರಣ ಇದೆ. ಅವರು ತಮ್ಮಲ್ಲಿರುವ ಆ ಮರದ ತುಂಡನ್ನು ಬೆಂಕಿಗೆ ಹಾಕದೇ ಇರೋದಕ್ಕೆ. ಮೊದಲನೇ ಕತೆ ಏನು? ಅಲ್ಲಿ ಮೊದಲನೇ ವ್ಯಕ್ತಿ ಬಗ್ಗೆ ಒಂದು ವಿಚಾರ ಏನು, ಅದರಲ್ಲೊಬ್ಳು ಬಿಳಿ ಹೆಂಗಸಿದ್ದಾಳೆ. ಅಂದರೆ ಬಿಳಿ ಜನಾಂಗ ಅಂತ ಗೊತ್ತಲ್ವಾ, ಆ ಬಿಳಿ ಹೆಂಗಸಿದ್ದಾಳೆ. ಅವಳು ತನ್ನಲ್ಲಿರುವ ಮರದ ತುಂಡನ್ನು ಹಾಗೆ ಬಚ್ಚಿಟ್ಕೊಂಡಿದ್ದಾಳೆ. ನಾನು ಬೆಂಕಿಗೆ ಹಾಕಲ್ಲ. ಯಾಕೆ ಹಾಕಲ್ಲ? ಆ 6 ಜನರಲ್ಲಿ ಒಬ್ಬ ಕಪ್ಪು ಮನುಷ್ಯ ಇದ್ದಾನೆ. ಆ ಕಪ್ಪು ಮನುಷ್ಯನನ್ನು ಕಂಡ್ರೆ ಈ ಬಿಳಿ ಹೆಂಗಸಿಗೆ ಆಗಲ್ಲ. ಬಿಳಿ ಜನಕ್ಕೆ ಕಪ್ಪು ಜನರನ್ನು ಕಂಡ್ರೆ ಆಗಲ್ಲ. ಬಿಳಿ ಹೆಂಗಸು ಅಂದರೆ ಅವಳು ಅಂದ್ಕೊಳ್ತಿದ್ದಾಳೆ, ದರಿದ್ರ ಎಲ್ಲೂ ಹೋದರೂ ನಮ್ಮ ಬೆನ್ನು ಬಿಡಲ್ಲ. ಈ ಕಪ್ಪು ಮನುಷ್ಯ ಬೇರೆ ಇಲ್ಲೇ ಬಂದು ಸಾಯ್ತಿದ್ದಾನೆ. ನಾನು ನನ್ನಲ್ಲಿರುವ ಮರದ ತುಂಡನ್ನು ಬೆಂಕಿಗೆ ಹಾಕಿದ್ರೆ ಅದರ ಶಾಖ ಆ ಕಪ್ಪು ಮನುಷ್ಯನಿಗೂ ಹೋಗುತ್ತೆ, ಅವನು ಆರಾಮಾಗಿ ಬದುಕ್ತಾನೆ. ಅಥವಾ ಅವನಿಗೂ ಅದರ ಬೆಂಕಿಯ ಬಿಸಿ ತಾಗುತ್ತೆ, ಅವನ ಮೈ ಬೆಚ್ಚಗಾಗುತ್ತೆ. ನಾನು ಯಾಕೆ ಬೆಚ್ಚಗೆ ಮಾಡಲಿ? ಆ ಕರಿ ಮನುಷ್ಯ ಸಾಯ್ಲಿ ಅಂದುಕೊಂಡು ತನ್ನಲ್ಲಿರುವ ಮರದ ತುಂಡನ್ನು ಹಾಗೆ ಬಚ್ಚಿಟ್ಕೊಳ್ತಾಳೆ. ಅವಳು ಹಾಕಲಿಲ್ಲ. ಆಯಿತು. ಈ 2ನೇವನು ಒಬ್ಬ ಪಾದ್ರಿ ಇದ್ದಾನೆ. ಪಾದ್ರಿ ಅವನು ತನ್ನ ಮರದ ತುಂಡನ್ನು ಅವನೂ ಆಗ್ತಾ ಇಲ್ಲ. ಇನ್ನೇನು ಬೆಂಕಿ ಹೋಗುತ್ತೆ, ಯಾರೋ ಒಬ್ರು ಹಾಕಬೇಕು. ಆದರೆ ಮೊದಲನೇ ಹೆಂಗಸು ಅವಳು ಕಪ್ಪು ಮನುಷ್ಯ ಇದ್ದಾನೆ, ಅವನಿಗೆ ಯಾಕೆ ಬೆಂಕಿ ಕೊಡಬೇಕು, ನಾನು ಕೊಡಲ್ಲ ಅಂತ ಅವಳು ಸುಮ್ಮನಾದ್ಲು. 2ನೇವನು ಪಾದ್ರಿ, ಅವನು ಆ 6 ಜನರಲ್ಲಿ ಒಬ್ಬ ಬೇರೆ ಧರ್ಮದವನಿದ್ದಾನೆ. ಅವನಿಗೆ ಬೆಂಕಿ ಹೋಗುತ್ತೆ, ಅವನಿಗೆ ಶಾಖ ಹೋಗುತ್ತೆ, ಅವನಿಗೆ ಯಾಕೆ ಹೋಗಬೇಕು, ಅವನಿಗೆ ಯಾಕೆ ನಾನು ಉಪಕಾರ ಮಾಡಲಿ? ಇಲ್ಲ, ನಾನು ಹಾಕಲ್ಲ ಅಂತ ಆ ಪಾದ್ರಿ ಕೂಡ ತನ್ನಲ್ಲಿರುವ ಆ ಮರದ ತುಂಡನ್ನು ಕಟ್ಟಿಗೆಯನ್ನು ಹಾಗೆ ಒಳಗಡೆ ಇಟ್ಕೊಂಡ. ಅವನು ಹಾಕಲಿಲ್ಲ. 3ನೇವನೊಬ್ಬ ಬಡವ. ಆ ಬಡವನಿಗೇನು ಕೋಪ, ಅವನು ಯಾಕೆ ಆಗ್ತಾ ಇಲ್ಲ? ಆ ಗುಂಪಲ್ಲಿ ಒಬ್ಬ ಶ್ರೀಮಂತ ಅವನೇ. ಈ ಶ್ರೀಮಂತರ ಹಣದ ಆಸೆಗೆ ತಾನೇ ನಾವು ಬಡವರಾಗಿ ಉಳಿದಿರೋದು. ಪಾಪ ಅವನು ನೋಡ್ಲಿಕ್ಕೆ ಬಡವ, ಬಟ್ಟೆ ಎಲ್ಲ ಒಂಥರ ಹರಿದೋದಂಗೆ ಆಗ್ಬಿಟ್ಟಿದ್ದಾವೆ, ಹಳೇ ಬಟ್ಟೆ, ಕೊಳೆಯಾದ ಬಟ್ಟೆ, ನೋಡಲಿಕ್ಕೆ ಗೊತ್ತಾಗುತ್ತೆ ಪಾಪ ಅವನು ಬಡವ. ಅವನಿಗೊಂದು ಕೋಪ, ಯಾಕೆ ಈ 6 ಜನದಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ.
ಅವರ ಹಣದಾಸೆಯಿಂದ ನಾವು ಬಡವರಾಗಿ ಉಳಿದಿದ್ದೀವಿ, ಅವರ ದುರಾಸೆಯಿಂದ ನಮ್ಮ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ನಾನು ಒಂದು ವೇಳೆ ನನ್ನಲ್ಲಿರುವ ಮರದ ತುಂಡನ್ನು ಬೆಂಕಿಗೆ ಹಾಕಿ ಬೆಂಕಿ ಹಚ್ಚಿದ್ರೆ ಆ ಬೆಂಕಿಯಿಂದ ಅವನು ಮೈ ಕಾಯಿಸ್ಕೊಳ್ತಾನೆ ಶ್ರೀಮಂತ. ಆ ಶ್ರೀಮಂತನಿಗೆ ನಾನು ಯಾಕೆ ಉಪಕಾರ ಮಾಡಲಿ, ನಾನು ಹಾಕಲ್ಲ ಅಂದುಕೊಂಡ ಆ ಬಡವ ಕೂಡ ತನ್ನಲ್ಲಿರುವ ಮರದ ತುಂಡನ್ನು ಹಾಗೆ ಇಟ್ಕೊಂಡ. 3 ಜನ ಮುಗೀತು. 4ನೇ ಮುನಿ ಯಾರು? ಶ್ರೀಮಂತ. ಅವನಿಗೆ ಬಡವನ ಮೇಲೆ ಕೋಪ, ಬಡವನಿಗೆ ಶ್ರೀಮಂತನ ಮೇಲೆ ಕೋಪ, ಅದಕ್ಕೆ ಅವನು ಬೆಂಕಿಗೆ ಆ ಮರದ ತುಂಡನ್ನು ಹಾಕಲಿಲ್ಲ. ಈ ಶ್ರೀಮಂತನಿಗೆ ಬಡವನ ಮೇಲೆ ಕೋಪ, ದರಿದ್ರ, ಇವ್ರ ಜೊತೆ ಈ ಸಮಯ ಕಳಿಬೇಕಾಯ್ತಲ್ಲ. ಅವನು ಕೋಟ್ಯಾಧಿಪತಿ, ಆದರೆ ಏನೋ ಹಣೆಬರ ಕೆಟ್ಟು ಇಲ್ಲಿ ಹಿಮಪಾತದ ನಡುವೆ ಗುಹೆ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಶ್ರೀಮಂತ ಅಂದುಕೊಳ್ತಿದ್ದಾನೆ ನನಗೆಷ್ಟು ಕೋಟಿ 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 ಆಸ್ತಿ ಇದೆ, ಹೆಲಿಕಾಪ್ಟರ್ ಆದರೂ ಬರಲಿಕ್ಕಿಲ್ಲ, ಅವಕಾಶ ಇಲ್ಲ, ಸುತ್ತ ಹಿಮ, ಹೆಲಿಕಾಪ್ಟರ್ ಬರಲಿಕ್ಕಾಗಲ್ಲ. ಇಂಥ ಬಡವನ ನಡುವೆ ನಾನು ಸಾಯಬೇಕಾದ ಪರಿಸ್ಥಿತಿ ಬಂದುಬಿಡ್ತಲ್ಲ, ಛೇ ಅಸಹ್ಯ. ನನ್ನಲ್ಲಿರುವ ಮರದ ತುಂಡನ್ನು ನಾನು ಬೆಂಕಿಗೆ ಹಾಕಿದ್ರೆ ಆ ಬಡವನು ಕೂಡ ಮೈ ಕಾಯಿಸ್ಕೊಂಡ್ಬಿಡ್ತಾನೆ, ಅವನಿಗೆ ಉಪಕಾರ ಮಾಡಲಿ, ನಾನು ಹಾಕಲ್ಲ ಅಂತ ಆ ಶ್ರೀಮಂತನೂ ಸುಮ್ಮನಾದ. ಅವನು ಕೂಡ ತನ್ನಲ್ಲಿರುವ ಆ ಕಟ್ಟಿಗೆಯನ್ನು ಮರದ ತುಂಡನ್ನು ಒಳಗಡೆ ಸುಮ್ಮನೆ ಇಟ್ಕೊಂಡ. 4 ಜನ ಆಯಿತು. 5ನೇವನು ಯಾರು? ಕಪ್ಪು ಮನುಷ್ಯ. ಆ ಬಿಳಿ ಹೆಂಗಸು, ಅವಳದೇನು ಕಾರಣ? ಕಪ್ಪು ಮನುಷ್ಯ ಇದ್ದಾನೆ, ಅವನಿಗೆ ಯಾಕೆ ನಾನು ಮೈ ಬೆಚ್ಚಗೆ ಮಾಡಲಿ ಅಂತ ಅವಳು ಸುಮ್ಮನಾದ್ಲು. ಇವಂದು ಅದೇ ಕಾರಣ. ಈ ಬಿಳಿ ಜನ ಇದ್ದಾರಲ್ಲ, ಇವರಿಂದ ಕಾಲದಿಂದಲೂ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಬಂದಿದೆ. ಇವರಿಂದ ನಮಗೆ ಮನುಷ್ಯತ್ವಕ್ಕೂ ಬೆಲೆ ಇಲ್ಲದ ಅಂತಹ ದೌರ್ಜನ್ಯ ಮಾಡಿಕೊಂಡು ನಮ್ಮ ಮೇಲೆ ಬಂದಿದ್ದಾರೆ. ಈ ಬಿಳಿ ಜನರು ನಮ್ಮನ್ನು ಅನ್ಯಾಯ ಮಾಡಿದ್ದಾರೆ, ನಮಗೆ ಹಿಂಸೆ ಮಾಡಿದ್ದಾರೆ. ಹಾಗಾಗಿ ನಾನು ಆ ಬಿಳಿ ಹೆಂಗಸಿಗೆ ಯಾಕೆ ಉಪಕಾರ ಮಾಡಲಿ? ನಾನು ಈಗ ನನ್ನಲ್ಲಿರುವ ಮರದ ತುಂಡನ್ನು ಬೆಂಕಿಗೆ ಹಾಕಿದ್ರೆ ಆ ಬಿಳಿ ಹೆಂಗಸಿಗೂ ಅಥವಾ ಆ ಬಿಳಿ ಜನಕ್ಕೂ ಶಾಖ ಹೋಗುತ್ತೆ, ಅವ್ರಿಗೆ ಯಾಕೆ ಉಪಕಾರ ಮಾಡಲಿ ನಾನು ಅಂತ ಅವನು ತನ್ನ ಕಟ್ಟಿಗೆಯನ್ನು ಒಳಗಡೆ ಇಟ್ಕೊಂಡ. ಇನ್ನು ಕಡೆಯವನೊಬ್ಬ, ಅವನಿಗೆ ಅಂತಹ ದೊಡ್ಡ ಕಾರಣ ಏನಿರಲಿಲ್ಲ, ಆದರೆ ಅವನಿಗೂ ಒಂದು ಕಾರಣ ಇತ್ತು. ಏನು? ಅಲ್ಲ, ಯಾರೂ ಆಗ್ತಾ ಇಲ್ಲ, ಅವರೆಲ್ಲ ಹಾಕಲಿ ಆಮೇಲೆ ನಾನು ಹಾಕೋಣ ಅಂತ ಅವನು. ಅವನದು ಕಾರಣ ಚೆನ್ನಾಗಿದೆಯಲ್ಲ, ಬೇರೆಯವರೆಲ್ಲ ಹಾಕ್ತಾ ಇಲ್ಲ, ನಾನು ಯಾಕೆ ಹಾಕಲಿ, ಅವ್ರು ಹಾಕಿದಾಗ ನಾನು ಹಾಕ್ತೀನಿ ಅಂತ ಅವನು ಒಳಗಡೆ ಬಚ್ಚಿಟ್ಟುಕೊಂಡ ತನ್ನಲ್ಲಿರುವ ಮರದ ತುಂಡನ್ನು. ಹೀಗೆ 6 ಜನ ನಾವು ಸತ್ತೋಗ್ತೀವಿ. ಈಗ ಬೆಂಕಿ ಹಾರೋದ್ರೆ ರಾತ್ರಿ ಮೈ ಚಳಿ ತಡೆಯೋಕ್ಕಾಗದೆ ಮರಗಟ್ಟು ಸತ್ತು ಹೋಗ್ತೀವಿ ಅನ್ನೋದನ್ನು ಮರೆತು ಬಿಟ್ರು. ಅವರವ್ರ ದ್ವೇಷ ಇತ್ತಲ್ಲ, ಆ ಕಾರಣಕ್ಕೆ ಯಾರೂ ಕೂಡ ಮರದ ತುಂಡನ್ನು ಬೆಂಕಿಗೆ ಹಾಕಲೇ ಇಲ್ಲ. ಆಯಿತು, ಬೆಳಗ್ಗೆ ಆಯಿತು. ಹೇಗೋ ಭದ್ರತಾ ಪಡೆಯವರು ಅಯ್ಯೋ ಇಲ್ಲಿ ಗುಹೆ ಒಳಗಡೆ 6 ಜನ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಮಾಹಿತಿ ಹೋಗಿ ಅವರು ಇವರನ್ನು ಕಾಪಾಡಲಿಕ್ಕೆ ಬರ್ತಾರೆ. ಎಲ್ಲ ಗುಹೆ ಒಳಗಡೆ 6 ಜನ ಹೆಣವಾಗಿ ಬಿದ್ದಿದ್ದಾರೆ. ಎಲ್ಲ ಮೈಯೆಲ್ಲ ಮರಗಟ್ಕೊಂಡು ಹೆಂಗೆ ಎಲ್ಲ ನೆಗರಿಗಳು ಮನೆಗೊಂಬಿಟ್ಟಿದ್ದಾರೆ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನೇನಾಯ್ತದೆ? ಎತ್ಕೊಂಡು ಹೆಣವನ್ನು ಅವ್ರವ್ರ ಮನೆಗೆ ಕೊಟ್ಟರು. ಇಲ್ಲಿ ದೇಹ ಮರಗಟ್ಟಿ ಸತ್ತಿದ್ದ ಇವರು ಅಂತ. ಅದಕ್ಕೆ ಒಬ್ಬರು ಜ್ಞಾನಿಗಳು ಹೇಳ್ತಾರೆ, ಅಯ್ಯ ಅವರು ದೇಹ ಮರಗಟ್ಟಿ ಸತ್ತದ್ದಲ್ಲ, ಬೆಂಕಿ ಇಲ್ಲದಕ್ಕೆ ಸತ್ತಿದ್ದಲ್ಲ, ಒಳಗಡೆ ಕರುಣೆ ಮರಗಟ್ಟಿತ್ತು, ಪ್ರೀತಿ ಮರಗಟ್ಟಿತ್ತು, ವಿಶ್ವಮಾನವದ ದೃಷ್ಟಿಕೋನ ಮರಗಟ್ಟಿತ್ತು, ಕರುಣೆ ಮರಗಟ್ಟಿತ್ತು. ಸದ್ಗುಣಗಳು ಸತ್ತು ಹೋಗಿದ್ದು, ಸದ್ಗುಣಗಳು ಮರಗಟ್ಟು ಹೋಗಿದ್ದರಿಂದ ಆ 6 ಜನ ಸತ್ತು ಹೋದರು. ಬಹುಶಃ ಒಬ್ರಿಗೊಬ್ರು ಮಾತಾಡಿಕೊಂಡು ಅವರಲ್ಲಿರುವ ಅಷ್ಟೂ ಮರದ ತುಂಡುಗಳನ್ನು ರಾತ್ರಿ ಪೂರ್ತಿ ಬೆಂಕಿಗೆ ಹಾಕ್ತಾ ಬೆಚ್ಚಿಗಿದ್ದಿದ್ರೆ ಬೆಳಿಗ್ಗೆ ಬದುಕ್ತಾ ಇದ್ರೋ ಏನೋ. ಆದರೆ ಅವರು ಒಳಗಡೆ ಇದ್ದಂತಹ ದುಷ್ಟ ಬುದ್ಧಿ, ದ್ವೇಷ, ಅಸೂಹೆ ಅಥವಾ ಅಹಂಕಾರ ಅಥವಾ ಮತಾಂಧತೆ ಇವೆಲ್ಲವೂ ಸೇರಿ ಅವರ ಜೀವವನ್ನು ತೆಗೆದುಬಿಟ್ಟಿದ್ದು. ಬಂಧುಗಳೇ, ಇದರಿಂದ ನಮಗೆ ಅರ್ಥವಾಗಬೇಕಿರೋದು ಏನಂದರೆ, ನಾವು ಯಾವುದೇ ಜಾತಿ ಆಗಿರಲಿ, ಧರ್ಮ ಆಗಿರಲಿ, ಏನೇ ಆಗಿರಲಿ, ನಾವೆಲ್ಲರೂ ಮೊದಲು ಮನುಷ್ಯರು. ಪಕ್ಕದ ಮನೆಯವನು ಬೇರೆ ಜಾತಿಯವನು, ಅವನ ಮನೆ ಹಾಳಾಗೋಗಲಿ, ಆ ಮನೆಯಿಂದ ಏನೋ ಕಿರಿಚಿಕೊಂಡಿರೋ ಶಬ್ದ ಬಂದರೂ ಕೂಡ ಅವರು ಬೇರೆ ಜಾತಿಯವರು, ಬೇರೆ ಧರ್ಮದವರು, ನಮಗೆ ಯಾಕೆ ಅಂತ ಸುಮ್ಮನೆ ಆಗ್ತೀವಿ ನಾವು. ಅಥವಾ ಸುಮ್ಮನಾದರೆ ಅದರಿಂದ ನಮಗೂ ಅಪಾಯ ಇದೆ, ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ. ನಾವೇನು ಅಂದುಕೊಳ್ತೀವಿ, ಯಾಳಾದ್ರೆ ಅವರಲ್ವೇ.
ಊರಿಗೊಂದೇನೋ ಒಳ್ಳೇದು ಮಾಡಿದ್ರೆ ಊರವರೆಲ್ಲ ಅದರಿಂದ ಉಪಯೋಗ ಪಡ್ಕೊಳ್ತಾರೆ ತಡೆಯಪ್ಪ ಅಂತ ಯೋಚನೆ ಮಾಡೋ ಮಹಾನುಭಾವ ಇವತ್ತು ಬಹಳ ಕಡಿಮೆ. ನಾನೊಂದು ಮರ ನೆಟ್ಟರೆ ಅದು ಆ ಜಾತಿಯವರಿಗೆ ನೆರಳು ಕೊಡುತ್ತೆ, ನಾನು ಯಾಕೆ ಹಾಕಲಿ? ಅಲ್ಲೊಂದು ಬೀದಿ ದೀಪ ಹಾಕಿದ್ರೆ ಅದು ಆ ಜಾತಿಯವರಿಗೆ ಬೆಳಕು ಕೊಡುತ್ತೆ, ನಾನು ಯಾಕೆ ಹಾಕಲಿ? ನಮ್ಮೊಳಗಡೆ ಇಷ್ಟು ನಾವು ಸಂಕುಚಿತರಾದರೆ, ಒಂದು ದಾನ ಧರ್ಮ ಮಾಡಬೇಕಾದ್ರೂ ಅವ್ರು ಯಾವ ಜಾತಿ, ಅವ್ರು ಯಾವ ಧರ್ಮ, ಇದನ್ನೆಲ್ಲ ಯಾಕೆ ನೋಡಬೇಕಲ್ಲ? ಸೊ ನಮ್ಮೊಳಗಡೆ ಆ ಜ್ಞಾನ, ಕರುಣೆ, ಪ್ರೀತಿ, ಆ ಮನುಷ್ಯತ್ವ, ವಿಶ್ವಮಾನವ ದೃಷ್ಟಿಕೋನ ಇದೇ ಸತ್ತು ಹೋದರೆ ನಾನು ಹೇಳ್ತೀನಿ, ಯಾವ ದೇವರು ನಿಮ್ಮನ್ನು ಕಾಪಾಡಲ್ಲ. ಆಯಿತು, ನಾವು ಯಾರಿಗೂ ದಾನ ಧರ್ಮ ಒಂದು ದೊಡ್ಡದಾಗಿ ಏನೋ ಮಾಡೋದು ಬೇಕಿಲ್ಲ. ಒಂದು ಕರುಣೆ, ಒಂದು ನಗು, ಅವನು ಜನಿವಾರ ಹಾಕಿದ್ದಾನೋ, ಗಡ್ಡ ಬಿಟ್ಟಿದ್ದಾನೋ, ಅವನು ಇಸ್ಲಾಮೋ, ಮುಸ್ಲಿಮೋ, ಕ್ರಿಶ್ಚಿಯನೋ ಯಾರಾದರೂ ಆಗಿರಲಿ, ಒಂದು ನಗು. ನಿಮ್ಮ ಸುತ್ತಮುತ್ತ ಇರುವ ಜನರು ಯಾವ ಜಾತಿಯೋ ಧರ್ಮವೋ ಕಷ್ಟ ಅಂದಾಗ ಹೋಗಿ ಒಂದೆರಡು ಒಳ್ಳೆ ಮಾತು ಆಡಬರೋದನ್ನು ಕಲೀರಿ. ಯಾಕಂದ್ರೆ ಅಂತಿಮವಾಗಿ ನಿಮ್ಮ ಹೆಣಕ್ಕೆ ಹೆಗಲು ಕೊಡಲಿಕ್ಕೆ ನಿಮ್ಮ ಸಂಬಂಧಿಕರು ಬರ್ತಾರೋ ಇಲ್ವೋ, ಕೆಲವೊಮ್ಮೆ ಅಪರಿಚಿತರೆ ನಿಮಗೆ ನೆರವಾಗುವುದು. ಕಷ್ಟ ಅಂತ ಬಂದಾಗ ಅಪರಿಚಿತರೆ ನಿಮಗೆ ಉಪಕಾರ ಮಾಡುವುದು. ಹಾಗಾಗಿ ಈ ಕತೆ ಏನು ಹೇಳ್ತಾ ಇದೆ, ಆ ಬಿಳಿ ಜನದ ಹೆಂಗಸು ಏನಿದ್ಲು, ಅವಳು ಕಪ್ಪು ಜನರ ಮೇಲಿನ ದ್ವೇಷಕ್ಕೋಸ್ಕರ ತನ್ನಲ್ಲಿರುವ ಕಟ್ಟಿಗೆಯನ್ನು ಬೆಂಕಿಗೆ ಹಾಕಿ ಎಲ್ಲರಿಗೂ ಉಪಕಾರ ಮಾಡಬೇಕು ಅಂತ ಅವಳು ಅಂದುಕೊಳ್ಳಿಲ್ಲ. ಆ ಕಪ್ಪು ಜನರ ಮೇಲಿನ ದ್ವೇಷಕ್ಕೆ ಅವಳು ತನ್ನ ಕಟ್ಟಿಗೆಯನ್ನು ಒಳಗಡೆ ಇಟ್ಟುಕೊಂಡ್ಳು. ಒಬ್ಬ ಪಾದ್ರಿ ಬೇರೆ ಧರ್ಮದವನಿಗೆ ಬೆಂಕಿ ಅಥವಾ ಆ ಶಾಖ ಹೋಗಬಾರ್ದು, ಅವನ ಮೈ ಬೆಚ್ಚಗಾಗಬಾರ್ದು ಅಂತ ಅವನ ಬಳಿ ಇದ್ದ ಕಟ್ಟಿಗೆಯನ್ನು ಬೆಂಕಿಗೆ ಹಾಕಲಿಲ್ಲ. ಒಬ್ಬ ಬಡವ ಶ್ರೀಮಂತನ ಮೇಲಿನ ದ್ವೇಷಕ್ಕೆ, ಶ್ರೀಮಂತ ಬಡವನ ಮೇಲಿನ ದ್ವೇಷಕ್ಕೆ, ಕಪ್ಪು ಬಿಳಿ ಜನಾಂಗದ ಹೆಣ್ಣಿನ ಮೇಲಿದ್ದ ದ್ವೇಷಕ್ಕೆ, ನಾನಾ ರೀತಿಯ ಕಾರಣಗಳಿಂದ ಎಲ್ಲರೂ ಸತ್ತು ಹೋದರು. ಹಾಗಾಗಿ ಅವನ ಸಮಸ್ಯೆ ನನ್ನ ಸಮಸ್ಯೆ ಎಂದುಕೊಂಡಾಗ ಇಬ್ಬರೂ ಪಾರಾಗುತ್ತೀವಿ. ಅವನು ಅನುಭವಿಸ್ಲಿ ಬಿಡು, ನನಗೆ ಯಾಕೆ ಅಂತ, ಅಥವಾ ಅವನಿಗೆ ಯಾಕೆ ನಾನು ಉಪಕಾರ ಮಾಡಲಿ. ಒಬ್ಬರಿಗೆ ಕೊಟ್ಟರೆ ನಮಗೂ ಅವರಿಂದ ಏನೂ ಸಿಗುತ್ತೆ. ಕೊಡದೆಯೇ ನಿರೀಕ್ಷಿಸಬೇಡ, ಕೊಡು, ಆಮೇಲೆ ಬರುತ್ತದು. ಈ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ನೋಡಿ, ಇದು ಬರೀ ಮಾತಿಗಲ್ಲ. ನಾನಂತೂ ನನ್ನ ಜೀವನದಲ್ಲಿ ಈ ಅರಿವನ್ನಂತೂ ಇಟ್ಟುಕೊಂಡಿದ್ದೀನಿ. ಹೌದು, ಅವಶ್ಯವಾಗಿ ನಾನು ಪ್ರಭು ಶ್ರೀರಾಮಚಂದ್ರನ ಆದರ್ಶವನ್ನು, ಶ್ರೀ ಕೃಷ್ಣನ, ವಾಸುದೇವ ಕೃಷ್ಣನ ಧರ್ಮವನ್ನು, ಇವೆಲ್ಲ ಸನಾತನ ಧರ್ಮವನ್ನು ನಾನು ಆಚರಿಸ್ತೀನಿ. ಅದು ನನ್ನ ಧರ್ಮ, ಅಥವಾ ಅದು ನನ್ನ ಜ್ಞಾನದ ಮೂಲ ತಳಹದಿ. ಆದರೆ ಬೇರೆ ಯಾವ ಧರ್ಮದ ಕುರಿತು ನನಗೆ ಕೀಳಿರಿಮೆ ಇಲ್ಲ, ಅಥವಾ ಬೇರೆ ಯಾವ ಧರ್ಮದ ಕುರಿತು ಅಸಡ್ಡೆ ಇಲ್ಲ, ಅಥವಾ ತಾತ್ಸಾರ ಇಲ್ಲ, ನಿರ್ಲಕ್ಷ್ಯ ಇಲ್ಲ. ಯಾವ ಧರ್ಮದವರೇ ಆಗಲಿ, ಅವರು ಎಲ್ಲಿಂದಲೇ ಬಂದಿರಲಿ, ಅವರಿಗೆ ನನ್ನ ಧರ್ಮದ ಒಳ್ಳೆಯದನ್ನು ಹೇಳಲಿಕ್ಕೆ ನಾನು ಮುಂದಾಗ್ತೀನಿ. ಅವರಲ್ಲೂ ಏನೋ ಒಳ್ಳೆಯದಿದ್ದರೆ ಕೇಳ್ತೀನಿ. ಒಂದು ವೇಳೆ ಅವರು ವ್ಯಾಘ್ರರಾಗಿದ್ದಾರೆ, ದುಷ್ಟರಾಗಿದ್ದಾರೆ ಅಂದರೆ ಅದಕ್ಕೂ ನನ್ನ ಧರ್ಮದಲ್ಲಿ ಅದರದೇ ಆದ ರೀತಿಯಲ್ಲಿ ಉತ್ತರ ಕೊಡಲೇಬೇಕು. ಅಂತಿಮವಾಗಿ ಒಳ್ಳೆಯವರಿಂದ ಅವ್ರು ಯಾವ ಧರ್ಮದವರೇ ಆಗಿರಲಿ, ನಮ್ಮಿಂದ ಅವ್ರಿಗೆ ಒಳ್ಳೇದಾಗಬೇಕು, ಅವರಿಂದ ನಮ್ಗೆ ಒಳ್ಳೇದಾಗಬೇಕು. ನಮ್ಮಿಂದ ಅವ್ರಿಗೆ ಒಳ್ಳೇದಾಗ್ತಿದೆ, ಆದರೆ ಅವರಿಂದ ನಮಗೆ ಕೆಟ್ಟದ್ದೇ ಆಗ್ತಾ ಇದೆ ಅಂದರೆ ಅದು ಧರ್ಮ ಯಾವುದಾದ್ರೇನು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಅವರನ್ನು ದಮನ ಮಾಡಲೇಬೇಕು ಅಲ್ವಾ? ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ದಮನ ಮಾಡಿದ್ದಲ್ಲ, ಆತ ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೆ ದಮನ ಮಾಡಿದ್ದಲ್ಲ, ಆತ ಹಿಂದೂ ಅನ್ನೋ ಕಾರಣಕ್ಕೆ ಆತನನ್ನು ದಮನ ಮಾಡಿದ್ದಲ್ಲ, ಆತ ಕೆಟ್ಟವನು ಅನ್ನೋ ಕಾರಣಕ್ಕೆ ದಮನ ಮಾಡಿದ್ದು. ದಮನ ಅಂದ್ರೇನು? ಕೊಲ್ಲುವುದು ಮಾತ್ರ ಅಲ್ಲ, ಕೊಲ್ಲುವುದೇ ದಮನವಲ್ಲ, ಅದನ್ನು ಕಟ್ಟಿ ಹಾಕುವುದು, ತಿದ್ದುವುದು. ಅಂದರೆ ಕೆಟ್ಟ ಗುಣಗಳನ್ನು ಕೊಲ್ಲುವುದು ದಮನ, ವ್ಯಕ್ತಿಯನ್ನು ಕೊಲ್ಲುವುದಲ್ಲ. ಈ ಗುಣ ಅಥವಾ ಈ ಅರಿವು ನಮಗೆ ಬರಬೇಕು. ಇದು ಭಾಳ ದೊಡ್ಡ ಮಾತು. ಇದನ್ನು ನಾವು ಪಾಲಿಸಬೇಕು ಅಂತ ಈ ಧರ್ಮ ನಮಗೆ ಬೋಧಿಸುತ್ತೆ.